ಲಕ್ಷ್ಮಿ ಲಕ್ಷ್ಮಿ ಏನು ಹೇಳ್ರಿ? ಇಲ್ಲೇ ರೂಮ್ನಾಗ ಹಂಗ ಅಡ್ಡಾಗೇನು ಬರ್ರಿ, ಏನು ಹೇಳ್ರಿ? ಬಾ ಇಲ್ಲಿ ಸ್ವಲ್ಪ ಹೊರಗೆ ಬಂದು ನೋಡ್ ಬಾ ಇಲ್ಲಿ ಯಾರು ಬಂದಾರಂತಂದು. ಏಯಪ್ಪ, ಇವ್ರಂತ್ರ ಏನು ಕಾಟನ ಇವ್ರಂತ್ರ. ಯಾರು ಬಂದಾರ? ಕರ್ಕೊಂಬಂದ್ರ ಆತ ಒಳಗ. ಇಲ್ಲ ನಿಂತಿಯಲ್ಲ, ಬಾ ಇಲ್ಲಿ ನೋಡ್ ಬಾ ಇಲ್ಲಿ ಸ್ವಲ್ಪ ಕರಿ ಬಾ ಒಳಗ. ಯಾರು ಬಂದಾರ್ರಿ? ಸರಿ ನೋಡ್ತೇನೆ. ಅಪ್ಪಾಜಿ, ಮಮ್ಮಿ, ನೀವು ಬಂದಿರಿ ನಿಜವಾಗ್ಲು? ನನಗೆ ನಂಬಕ್ಕಾಗತ್ತಿಲ್ಲ. ಬರ್ರಿ ಒಳಗೆ ಬರ್ರಿ. ರೀ, ನಮ್ಮ ಅಪ್ಪಾಜಿ ಮಮ್ಮಿ ಬಂದಾರ. ಹಳದ್ ನಿಲ್ಸು, ಮೊದ್ಲು ಹಳದ್ ನಿಲ್ಸು. ಬಂದಾರ ಕುಂತ್ ಮಾತಾಡ್ಸಂಗಿಲ್ಲ ನೋಡ್. ಕುಂದಸ್ ಮೊದ್ಲು, ನಿನ್ ಮೊದ್ಲು ಹಳದ್ ನಿಲ್ಸು. ಖುಷಿಯಾಗಿರೋ ಟೈಮ್ನಾಗ ನೀನ್ ಬೆಳಕತಿಯಲ್ಲ, ನೀನ್ ಖುಷಿ ಆಗ್ಲ ಅಂದು ನಾ ಕರ್ಕೊಂಡ್ ಬಂದೇನ ಅವ್ರನ್ನ. ಅಪ್ಪಾಜಿ ಮಮ್ಮಿ ಆರಾಮಂದಿರ? ಕುತ್ಗಾರ ಅಪ್ಪಾಜಿ ಮಮ್ಮಿ ಕುತ್ಗ. ಹ್ಞೂನವ, ನಾವು ಆರಾಮದೇ ನೋಡಿ. ನೀನು ಆರಾಮದೀಯಾ? ವಿಷಯ ಗೊತ್ತಾತು. ಅದಕ್ಕೆ ಅಳಿಯಂದ್ರು ಮನೆಗೆ ಬಂದು ಪಾಪ ಭಾಳ ಇದು ಮಾಡಿದ್ರು. ಆಗಿದ್ರಲ್ಲಿ ಅವಳದಷ್ಟು ತಪ್ಪಿಲ್ಲ, ನಂದು ತಪ್ಪೈತಿ. ನಿಮ್ಮನ್ನ ಒಪ್ಪಿಸಿ ಮದುವೆ ಆಗ್ಬೇಕಾಯ್ತು. ಆದ್ರೆ ಪರಿಸ್ಥಿತಿ ಹಿಂಗೆಲ್ಲ ಮಾಡಿಸ್ಬಿಡ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಈಗ ಅವಳು ತಾಯಿ ಆಗತ್ತಾಳ, ನೀವು ಬಂದು ಮಾತಾಡ್ಸಿಲ್ಲ ಅಂದ್ರೆ ಆಕೆ ಬರೀ ಅದ ನೋವಿನಾಗ ಕುರ್ಕೊಂತ ಇರ್ತಾಳ. ನಾವು ಏನು ಪ್ರೀತಿ ತೋರಿಸಿದ್ರು ಆಕೆಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಂಗೆ ಆಗಂಗಿಲ್ಲ, ತಾಯಿ ಪ್ರೀತಿ ಸಿಕ್ಕಂಗಾಗಲ್ಲ. ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತಾನೆ, ಬಂದು ಹೋಗ್ರಿ, ಬಂದು ಮಾತಾಡ್ಸಿರಿ ಅಂತಂದು ಎಷ್ಟು ಬೇಡ್ಕೊಂಡ್ರು ಗೊತ್ತಾ? ತುಂಬ ಥ್ಯಾಂಕ್ಸ್ ರೀ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ಅಪ್ಪಾಜಿ ಮಮ್ಮಿ ಕುತ್ಗಾರಿ, ನಾನು ಜ್ಯೂಸ್ ಮಾಡ್ಕೊಂಬರ್ತೇನೆ. ನೀನು ತಗೊಳ ಲಕ್ಷ್ಮಿ ಜ್ಯೂಸ್, ನಿನ್ನ ಗಂಡನಿಗೂ ಕೊಡು. ರೀ ತರಲ್ಲ ನಿಮಗೆ ಜ್ಯೂಸ್? ಇಲ್ಲಪ್ಪ ಬೇಡ, ಯಾಕಂದ್ರೆ ನನಗೆ ಫ್ರಿಜ್ನಾಗ ನೀರು ಕುಡ್ದು ಗಂಟು ಇಟ್ಕೊಂಡಂಗೆ ಆಗ್ಬಿಟ್ಟೈತಿ. ಬ್ಯಾಡ್ ಬಿಡು, ನಾನು ಆಮೇಲೆ ಬೇಕಾದ್ರೆ ಏನು ಚಾ ಮಾಡ್ಕೊಡು ಅಂತ ಬೇಕಾದ್ರೆ ನನಗೆ. ಮಮ್ಮಿ ಈಕೆ ಸಾಕ್ಷಿ ಬಂದಿಲ್ಲ, ಅಕ್ಕಿನ ಕರ್ಕೊಂಬರ್ಬೇಕಿಲ್ಲ, ಎಷ್ಟು ದಿನ ಆಗಿತ್ತು ನೋಡಿ. ಮನ್ಯಾಗ ಏನು ಬಿಗಾಕೊಂಬರೋದು ಅಂತಂದು ಅಕ್ಕಿ ಹೋದಲ್ದ ಏನೋ ಎಕ್ಸಾಮು ಏನೋ ಬಂದವಂತಲ್ಲ, ಈಗ ಅದಕ್ಕೆ ಓದ್ಕೋಬೇಕು ಅಂತಂದ್ಲ. ಅದಕ್ಕೆ ನಾನು ಮತ್ತೆ ನಾವು ಹೋಗಿ ಬರ್ತೇವೆ, ಆಮೇಲೆ ಬೇಕಾದ್ರೆ ಇನ್ನೊಂದು ದಿನ ಹೋಗಿ ಬರೋ ಅಂತ ಕಳವ ಅಂತಂದು ಅಂದೆ. ಸರಿ ಅಪ್ಪಾಜಿ ಅಂತಂದು ಮನೆಗೆ ಓದ್ಕೊಂತ ಕುತ್ಕೊಂಡಿದ್ಲು ನೋಡು. ಬರ್ತಾ ತಗಾಕಿ ಇನ್ನೊಂದು ದಿನ ಯಾವಾಗಾರ. ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನೀವು ಇಷ್ಟೆಲ್ಲದ ಮದುವೆ ಮಾಡ್ಕೊಂಬಂದ್ರಂದು ನಾವರ ಸ್ವಲ್ಪ ಕೈ ಹಿಡ್ಬೇಕಾಗಿತ್ತು. ಆದ್ರೆ ನಮ್ಮ ಪರಿಸ್ಥಿತಿ ಅವಾಗ ಹಂಗಿತ್ತು, ಮತ್ತೇನು ಅನ್ಕೋಬೇಡಪ್ಪ. ಅಯ್ಯೋ ಮಾವರೇ, ಹಂಗ್ಯಾಕೆ ಕ್ಷಮೆ ಕೇಳ್ತೀರಿ? ಹೇಳ್ಬೇಕಂದ್ರೆ ನಮ್ದು ತಪ್ಪು. ಅಪ್ಪ ಅಮ್ಮನ ಪಾಪ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿರ್ತೀರಾ, ಈಗ ಸಡನ್ ಆಗಿ ಯಾರೋ ಬಂದು ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರ್ತೈತಿ. ಅದೇ ನಿಮ್ದು ಅದೆಲ್ಲ ಮಾಮೂಲಿ, ನಮ್ಗೆ ಅದರಲ್ಲಂತೂ ಏನೂ ಬೇಜಾರಿಲ್ಲ. ನೀವೇನು ಹಂಗೇನು ಕ್ಷಮೆನ ಕೇಳ್ಬಿಟ್ರೆ ಏನು ಮಾಡ್ಬೇಡಿ, ನೀವು ಮಾಡಿದ್ದೆಲ್ಲ ಸರಿನಾ ಐತಿ. ಆದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಈಗ ಬಂದ್ರಲ್ಲ, ನನಗೆ ಅದು ಭಾಳ ಖುಷಿ ಆಯ್ತು ನೋಡ್ರಿ. ಹ್ಞೂನಪ್ಪ, ಅವಾಗ ಅನಿಸ್ತು ಜನ ಏನು ಅನ್ಕೊಂತಾರೇನೋ, ಹಿಂಗೆ ಹೋಗಿ ಮದುವೆ ಮಾಡ್ಕೊಂಬಂದಾರ ಇವರು ಅಂತಂದು ಜನ ಏನು ಅನ್ಕೊಂತಾರೇನಂತಂದು ಅವಾಗ ಅನಿಸುತ್ತೆ. ಆದ್ರೆ ಬರ್ತಾ ಬರ್ತಾ ಹೆಂಗೆ ಅನಿಸ್ತು ಅಂತಂದ್ರೆ, ಜನ ಏನು 100 ಥರ ಮಾತಾಡ್ಕೊಂತಾರೆ. ನಾವು ಚಲೋ ಮನೆ ನೋಡಿ ಮದುವೆ ಮಾಡಿಕೊಟ್ರೆ ಅಲ್ಲೊಂದು ಏನೋ ಸಮಸ್ಯೆ ಆದ್ರೆ ಅದಕ್ಕೂ ಒಂದೇನೋ ನೋಡ್ತಾರೆ. ನೋಡಿ ಅಪ್ಪ ಅಮ್ಮನ ತಮ್ಮ ಮಗಳ ಜೀವನ ಹಾಳು ಮಾಡಿಬಿಟ್ರು ಅಂತಂದು ಹಿಂಗೂ ಮಾತಾಡ್ತಾರೆ. ಅದಕ್ಕೆ ಸುಮ್ಮನೆ ಜನರ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಈಗ ನೀವಿಬ್ಬರು ಚೆನ್ನಾಗಿದ್ದೀರಲ್ಲ, ಅದಕ್ಕೆ ಖುಷಿ ನೋಡಪ್ಪ ನನಗೆ. ಯಾರು ಮಾತಾಡ್ಕೊಂಡ್ರು ನಾನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಲಕ್ಷ್ಮಿ ನಿಜವಾಗ್ಲೂ ಅವ ನಾವ ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ. ಚೆನ್ನಾಗಿರೋರ್ನ ಒಳ್ಳೆ ಹುಡುಗನ ಮದುವೆ ಆಗಿ ನೀನು, ನಮ್ಗೆ ಅದಕ್ಕೆ ಭಾಳ ಹೆಮ್ಮೆ ಐತೆ ನೋಡಿ. ಆದ್ರೆ ಅವಾಗ ಈ ಹುಡುಗ ಏನು ಇವನ ಬಗ್ಗೆ ಗೊತ್ತಿಲ್ದಂಗೆ, ಇವನ್ನ ಅರ್ಥ ಮಾಡ್ಕೊಂಡಿಲ್ದಂಗೆ ಸ್ವಲ್ಪ ದುಡುಕಿ ತಪ್ಪು ಮಾಡಿಬಿಟ್ವಿ. ಸರಿ ಅತ್ತಿ ಮಾವ, ನೀವು ಮಾತಾಡ್ಕೊಂತೀರಿ. ನಾನು ಅಂಗಡಿಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೇನಂತೆ, ಮತ್ತೆ ಹೋಗ್ಬಿಡ್ಬೇಡ್ರಿ. ಇರ್ರಿ, ನಾವು ಬರೋರ್ಗು ಬಂದ್ಮೇಲೆ ಹೋಗಂತ ಬೇಕಿದ್ರಿ. ಲಕ್ಷ್ಮಿ ಏನೋ ಸಿಹಿ ಮಾಡು, ನಾನು ಸ್ವಲ್ಪ ಹೋಗಿ ಬರ್ತೇನೆ. ಯಾಕಂದ್ರೆ ಬೆಳಿಗ್ಗೆನ ಅಲ್ಲೇ ಹೋಗಿದ್ದೆ, ಅತ್ತಿ ಮಾವನ್ ಕರ್ಕೊಂಬಂದ್ರ ಅಂತಂದು ಅಕ್ಕ ಅಂಗಡಿಗೆ ಹೋಗಿ ಬಂದಿಲ್ಲ, ಅಕ್ಕ ಹೋಗಿ ಬರ್ತೇನೆ. ಸರಿ ರೀ, ಸರಿ ನಾನು ಅಡುಗೆ ಮಾಡ್ಕೊಂಬರ್ತೇನೆ, ನೀವು ಕುತ್ಕೋರಿ. ನಡಿಯವ್ವ, ನಾನು ಸ್ವಲ್ಪ ಏನಾರ ಹೆಚ್ಚವು ಪಚ್ಚವು ಏನಾರ ಮಾಡ್ತಾನಂತೆ. ಅಯ್ಯೋ ಬ್ಯಾಡ್ ಬಿಡು ಮಮ್ಮಿ, ನಾನು ಮಾಡ್ತೇನೆ, ಕುತ್ಕೊ ನೀನು ಆರಾಮಾಗಿ. ಇಂಥ ಬಿಸ್ಲಾಗೇನು ಒಬ್ಬಕ್ಕೆ ಮಾಡ್ತಿ? ಬಾ ಇಬ್ಬರು ಸೇರಿ ಮಾಡೋಣಂತೆ, ಬೇಗ ಕತ್ತಿ. ಸರಿ ಬಾ ಮಮ್ಮಿ. ಅಡ್ಡಿಲ್ಲ, ನನ್ನ ಮಗಳು ನಾನು ಎಲ್ಲಿ ದುಡುಕಿ ತನ್ನ ಜೀವನ ತಾನ ಹಾಳು ಮಾಡ್ಕೊಂಡ್ರೆ ಅಂತ ಮಾಡಿದ್ದೆ. ಪರವಾಗಿಲ್ಲ, ಒಳ್ಳೆ ಹುಡುಗನದನ, ನನ್ನ ಮಗಳನ್ನ ಭಾಳ ಪ್ರೀತಿ ಮಾಡ್ತಾನೆ. ಯಾರನ್ನಾಗಿದ್ರ ಬಂದು ಬರಲಿ ಬಿಡ್ಲಿ ಬಿಡು, ಅವ್ನ ಕರ್ಕೊಂಡು ನಾವೇನು ಮಾಡ್ಬೇಕನ್ನೋ ಇದ್ರಾಗಿರ್ತಿದ್ರು. ಪಾಪ ತನ್ನ ಹೆಂಡತಿ ತಾಯಿ ಆಗೋದ್ರ ಅನ್ನೋದು ಗೊತ್ತಾಗ ವಿಷಯ ಕೇಳಿ ಮತ್ತು ನಾವು ಇಲ್ಲ ಅಂತ ನೊಂದ್ಕೊಂತಾಳೆ ಅಂತಂದು ಪಾಪ ಎಲ್ಲ ಸ್ವಾಭಿಮಾನ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದು ಅಷ್ಟು ಬೇಡ್ಕೊಂಡು ನಮ್ಗೆ ಕರ್ಕೊಂಬಂದಾರ. ನಿಜವಾಗ್ಲೂ ಭಾಳ ಒಳ್ಳೆ ಮನುಷ್ಯ ಅದನ್ನು. ನಾವು ಹುಡುಕಿದ್ರು ಇಂಥ ಹುಡುಗ ಸಿಕ್ತಿದ್ನೇ ಇಲ್ಲ. ಅತ್ತಿಗೆಮ್ಮ, ಇವ್ರು ಯಾರು ಗೊತ್ತಾಗಲಿಲ್ಲಲ್ಲ. ನೀನು ಸಿದ್ಧಾರ್ಥ ತಮ್ಮ ಏನಪ್ಪ? ಹಾಂ ಹೌದ್ರಿ, ಕ್ಷಮಿಸಿ, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ವಿಜಿ ಇವರ ನಮ್ಮ ಅಪ್ಪಾಜಿ, ಮಮ್ಮಿನೂ ಬಂದಾರ, ಇಲ್ಲೇ ಅಡುಗೆ ಮನೆಗೆ ಅದಾರ. ಓ ಹೌದ್ರಿ, ಸಾರಿ ಅದಕ್ಕೆ ನನಗೆ ಗೊತ್ತಾಗಲಿಲ್ಲ. ಅಂದ್ರೆ ನೋಡಿದ್ದಿಲ್ಲಲ್ಲ, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ. ಮಾವ ಕ್ಷಮಿಸ್ರಿ, ನನಗೆ ಗೊತ್ತಾಗಲಿಲ್ಲ. ಮತ್ತು ಯಾರು ಅಂತಂದು ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟೆ, ಮತ್ತು ಬೇಜಾರಾಗಬೇಡ್ರಿ ಹಂಗೆ ಅಂದಕ್ಕೆ. ಇಲ್ಲಪ್ಪ, ನಾನು ಯಾಕೆ ಬೇಜಾರಾಗಲಿ? ಅಲ್ಲ, ನಂದು ನಿಂದು ಯಾವಾಗ ಮುಖ ಭೇಟಿ ಆಗಿದ್ರ ಪರಿಚಯ ಇರ್ತಿತ್ತು. ಇಲ್ಲಾಂದ್ರೆ ಪಾಪ ನಿನಗೆ ಹೆಂಗೆ ಗೊತ್ತಾಗತ್ತೆ ಹೇಳು? ಇಲ್ಲಪ್ಪ, ನಾವೇನು ಹಂಗೆ ತಿಳ್ಕೊಳಂಗಿಲ್ಲ.
ಆರಾಮದ್ರಿ ಏನು ಮಾವ? ಹ್ಞೂನಪ್ಪ ನಾವೆಲ್ಲರೂ ಆರಾಮದೇವಿ ನೋಡು. ನೀವು ಹೆಂಗದಿ? ಆರಾಮದಿಯಾ? ಹ್ಞೂ ಮಾವ ಆರಾಮದ ನೋಡ್ರಿ. ವಿಜಿ ಮಮ್ಮಿನೂ ಬಂದಾರ, ಬಾ ಇಲ್ಲೇ ಅಡುಗೆ ಮನೆಗೆ ಪರಿಚಯ ಮಾಡಿಸ್ತೇನೆ. ಅತ್ತಿ ಆರಾಮದಿರಾ? ಹ್ಞೂನಪ್ಪ ಆರಾಮದ ನೋಡು. ನೀನು ಆರಾಮದೀಯಾ? ಹ್ಞೂ ಅತ್ತಿ ಆರಾಮದೇನಿ. ಮಮ್ಮಿ ಇವರು ನಮ್ಮ ಮನೆಯವ್ರು ಇದಾರಲ್ಲ ಅವ್ರ ತಮ್ಮ ವಿಜಯ್ ಅಂತ, ಇಲ್ಲೇ ನಮ್ಮ ಮನೇಲೇ ಇಲ್ಲೇ ಇರ್ತಾರೆ ಈಗ ನಮ್ಮ ಜೊತೆಗೆ. ಓ ಹೌದೇನು? ಚೆನ್ನಾಗಾತ್ ಬಿಡು. ನೀನೇನು ಕೆಲಸ ಮಾಡ್ತೀಯಪ್ಪ? ಅದು ಮಾವ ನಾನು ಸಿಟಿಯಲ್ಲೇ ಕೆಲಸ ಮಾಡ್ತಿದ್ದೆ, ಅಂದ್ರೆ ಪ್ರೈವೇಟ್ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದೆ. ಯಾಕೋ ಸ್ವಲ್ಪ ಅವರು ಓನರು ನಮ್ಮ ಬಾಸು ಭಾಳ ಕಿರಿಕಿರಿ ಮಾಡಕತ್ತಿದ್ರ, ಅದಕ್ಕೆ ಸುಮ್ಮನೆ ಅಲ್ಲಿ ಕೆಲಸ ಬಿಟ್ಟಿದ್ದೀನಿ. ಈಗ ಒಂದು 15 ದಿನ ಒಂದು 20 ದಿನ ಆಯ್ತು ಅನಿಸ್ತೈತಿ ನಾನು ಇಲ್ಲಿಗೆ ಬಂದು ಈಗ ಇಲ್ಲೇ ಕೆಲಸ ಹುಡುಕ್ತಿದ್ದೀನಿ. ಓ ಹೌದೇನಪ್ಪ? ಸರಿ ತಗೋ. ಸರಿ ಮಾವ, ನೀವು ಮಾತಾಡ್ಕೊಂತ ಇರಿ, ನಮ್ದು ಇಲ್ಲೇ ಸ್ವಲ್ಪ ಕೆಲಸ ಐತಿ, ಹೋಗ್ಬರ್ತಾನಂತೆ. ಸರಿಯಪ್ಪ, ಹೋಗ್ಬಾ. ಅದಕ್ಕೆಮ್ಮ ನಂದು ಇಲ್ಲೇ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತಾನೆ ನೋಡ್ರಿ. ಅರ್ಧ ಗಂಟೆ 1 ತಾಸು 1.5 ತಾಸು ಆಗ್ಬೋದ್ರಿ. ಹ್ಞೂ ಸರಿಯಪ್ಪ ಹೋಗ್ಬಾ. ತಡಿ ಮಮ್ಮಿ ಬಂದೆ. ಏ ವಿಜಿ ಹೋಗುವಂತೆ, ಸ್ವಲ್ಪ ಇದು ಎಲ್ಲಿ ಇಲ್ಲ, ಎಲ್ಲಿ ಖಾಲಿ ಆಗಿಬಿಟ್ಟವು. ಊಟ ಮಾಡಿದ್ರೆ ಮತ್ತೆ ಅಡಿಕೆ ಲೇಖನ ಹಾಕ್ಬೇಕಲ್ಲ, ಅಡಿಕೆದವು ಎಲ್ಲಿಲ್ಲ, ಖಾಲಿ ಆಗಿಬಿಟ್ಟವು. ಸ್ವಲ್ಪ ಎಲ್ಲಿ ತಂದ್ಕೊಟ್ಟು ಹೋಗ. ಸರಿ ಅತ್ತಿಯಮ್ಮ, ತಂದ್ಕೊಟ್ಟೋಕಂತಗಾರೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೇನು ಅನಿಸ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.